మనం మాట్లాడుతున్నప్పుడు మన నోటి నుంచి ఏమొస్తుందో మనమే వింటాం. ఓహో బాగా మాట్లాడానే అనిపిస్తుంది, లేకపోతే బాగా మాట్లాడలేదే అనిపిస్తుంది. మనం మాట్లాడడం మూలాన మనకి గురించి మనకి బాగా తెలుస్తుంది. వినడం మూలాన అందరి గురించి మనకి బాగా తెలుస్తుంది. మనం మాట్లాడకపోతే మన గురించి మనకి బాగా తెలియదు. వినకపోతే అందరి గురించి మనకి బాగా తెలియదు. మన గురించి మనం తెలుసుకోవాలంటే మన మాటలు బలమే వినాలి బాగా. మనం మాట్లాడుతున్న కొద్దీ మన మాటలు ఇంకా తీయగా, ఇంకా శాస్త్రబద్ధంగా, ఇంకా సమయం సందర్భోచితంగా ఉంటాయి. ఆ నాణ్యత వస్తుంది మనం మాట్లాడుతుంటే. మన మాటలు మనకే ఇంకొంచెం ఇంపుగా సొంపుగా ఉంటూ ఉంటాయి. ಅಂದರೆ ಇಲ್ಲಿ ಏನ್ ಹೇಳ್ತಾರೆ, ಅಂಡ್ ವಿತೌಟ್ ಪೊಸೆಷನ್ಸ್ ಸಕ್ಸಸ್ ಫೇಮ್ ಹೂ ಆರ್ ಯು ಅಂತ ಕೇಳ್ತಾರೆ. ವಿತೌಟ್ ಸಕ್ಸಸ್ ಫೇಮ್ ಪೊಸೆಷನ್ಸ್ ಹೂ ಆರ್ ಯು ಅಂದ್ರೆ ಯಶಸ್ಸು, ನನ್ನ ಪೊಸೆಷನ್ಸ್ ಅಂದ್ರೆ ನನ್ನ ಆಸ್ತಿ ಪಾಸ್ತಿ, ನಾನು ಏನೇನು ಅನ್ಕೊಂಡಿನ ಅತ್ಯಮೂಲ್ಯವಾದದ್ದು. ಆಮೇಲೆ ಫೇಮ್, ಒಂದು ಗೌರವ, ಇದೆಲ್ಲ ಬಿಟ್ರೆ ಹೂ ಆರ್ ಯು, ಯಾರು ನೀವು ಗೊತ್ತಿಲ್ಲ, ಯು ಡೋಂಟ್ ನೋ. ಸೊ ನೀವು, ನಿಮ್ಮ ಹೆಸರು, ಯು ಆರ್ ಯುವರ್ ನೇಮ್, ಯು ಆರ್ ಯುವರ್ ಫೇಮ್. ಇದು ಆಕ್ಚುಲಿ ಆಗ್ತಾ ಇರೋದು ಇದು ನಮ್ಮ ಹತ್ರ ಇಡೀ ದಿನ ಇದೇ ಇರ್ತದೆ ಮೇಡಮ್. ನಮ್ಮಲ್ಲಿ ಇನ್ನೊಂದು ರೀತಿ ಫೇಮ್ ಶುರು ಆಗ್ತದೆ, ಇದು ಬಹಳ ಸೂಕ್ಷ್ಮ. ಈಗ ನನ್ನ ಇರುವಿಕೆಗೆ 4 ಮೇಡಮ್, 2 ಅಂದ್ರೆ ಗೊತ್ತಾಗ್ತತೆ, 2 ಗೊತ್ತಾಗಲ್ಲ. ಅಂದ್ರೆ ದುಡ್ಡಿದ್ದಾಗ ಅದ್ರದ್ದು ಗಾತ್ರ ಗೊತ್ತಾಗ್ತದೆ ಮೇಡಮ್. ಆಮೇಲೆ ಅಧಿಕಾರ ಇದ್ದಾಗ ಅದು ಗೊತ್ತಾಗ್ತದೆ. ನಾವು ಇನ್ನೊಬ್ಬರ ಮೇಲೆ ಚಲಾಯಿಸ್ತೀವಿ, ನನ್ನ ಅಹಂಕಾರಕ್ಕೆ ಪೋಷಣೆ ನೀಡ್ತದೆ. ಆದ್ರೆ ಇನ್ನ 2 ಇದಾವೆ. ಒಂದು ನಾನು ಧ್ಯಾನಿ ಅಂತ, ನಾನು ವೈರಾಗಿ ಅಂತ, ಎಲ್ಲ ಬಿಟ್ಟಿನಿ ತ್ಯಾಗಿ ಅಂತ. ಅದು ಒಂಥರ ಗೊತ್ತಿಲ್ಲದಂಗೆ. ನಾನು ಏನಪ್ಪ ಅಂತಂದ್ರೆ, ಐ ಆಮ್ ಮೈ ನೇಮ್, ಐ ಆಮ್ ಮೈ ಫೇಮ್, ಐ ಆಮ್ ಮೈ ಪ್ರೆಸ್ಟೀಜ್, ಐ ಆಮ್ ಮೈ ಪವರ್. ನನ್ನ ಹೆಸರು, ನನ್ನ ಘನತೆ, ನನ್ನ ಅಂತಸ್ತು, ನನ್ನ ಅಧಿಕಾರ, ಇದೆಲ್ಲ ಬಿಟ್ರೆ ನೀನೇನು? ಇದೆಲ್ಲ ಬಿಟ್ರೆ ನೀನ್ ಯಾರು? ಹೂ ಅದರ್ ದೆನ್ ದಿಸ್, ಹೂ ಆರ್ ಯು? ಸೊ ಅವ್ರು ಏನ್ ಹೇಳ್ತಾರೆ, ನನ್ ಬಹಳ ಸೂಕ್ಷ್ಮ, ಸಣ್ಣ ವಿಡಿಯೋ ಆದ್ರೆ ಬಹಳ ಸೂಕ್ಷ್ಮ ಇರುತ್ತೆ. ಸೊ ದಿಸ್ ಹೋಲ್ ಪೊಸೆಸಿವ್ನೆಸ್ ಬಿಕೇಮ್ ಯುವರ್ ಐಡೆಂಟಿಟಿ. ಈ ಪೊಸೆಸಿವ್ನೆಸ್ ಏನೈತಲ್ಲ, ಇದೇ ನನ್ನ ಗುರುತಿಸುವಿಕೆ ಆಯ್ತು. ಅಂಡ್ ಪೊಸೆಸಿವ್ನೆಸ್ ಅಂದ್ರೆ ನಾನು ಇಟ್ಕೊಳ್ಳೋದು ಏನಂತ, ಸೊ ನನ್ನ ಹೆಸರು ಇದೇ ಆಗೋಗ್ಬಿಡ್ತು. ಅಂದ್ರೆ ಇದು ಒಂದು ಈ ಅಂದ್ರೆ ಇದೇ ನಾನು ಅಂತ ಗುರುತಿಸ್ಕೊಂಡು ಒಂದು ಗೊತ್ತಿಲ್ಲದಂಗೆ. ಸೊ ಅದೇನಾಗ್ತದೆ, ಇಟ್ ಗಿವ್ಸ್ ಯು ಎ ಫಾಲ್ಸ್ ಸೆನ್ಸ್ ಆಫ್ ಬೀಯಿಂಗ್. ದಟ್ಸ್ ದ ಎಗೋ. ಇದು ಏನ್ ಕೊಡ್ತತೆ ನಮಗೆ? ಒಂದು ತಪ್ಪು ಇರುವಿಕೆ ಕೊಡ್ತತೆ, ಒಂದು ಸುಳ್ಳು ಡಾಂಬಿಕ ಇರುವಿಕೆ ಕೊಡ್ತತೆ. ಅದು ನನ್ನ ಅಹಂಕಾರ. ಅಂದ್ರೆ ಅಹಂಕಾರ ಏನೋ ರಹಸ್ಯಮಯ ಅಲ್ಲ, ವೆರಿ ಸಿಂಪಲ್ ಫಿನಾಮಿನಾ, ಬಹಳ ಸರಳವಾದ ವಿದ್ಯಮಾನ. ಏನು? ಯು ಡೋಂಟ್ ನೋ ಹೂ ಯು ಆರ್, ಅದೇ ಅಹಂಕಾರ. ನೀನ್ ಯಾರಂತ ನಿನಗ್ ಗೊತ್ತಿಲ್ಲ. ನಾನು ನನ್ ಜೊತೆ ಒಂದು ಅಧಿಕಾರ, ನನ್ ಜೊತೆ ಮಮತಾ ಮೇಡಮ್ ಇದೆ, ನನ್ ಜೊತೆ ಹರಿ ಸರ್ ಇದೆ, ನನ್ ಜೊತೆ ಸುಧಾಮಣಿ ಇದ್ದಾರೆ, ನನ್ ಜೊತೆ ಶ್ರೀನಿವಾಸ ಮೂರ್ತಿ ಸರ್, ನನ್ ಜೊತೆ ಈ ಝೂಮ್ ಐತೆ, ನನ್ ಜೊತೆ ಇವ್ರಿದ್ದಾರೆ, ನನ್ ಜೊತೆ ಅವ್ರಿದ್ದಾರೆ. ಆದ್ರೆ ನಿನ್ ಜೊತೆ ಎಷ್ಟಿದ್ದಿ ಗೊತ್ತಿಲ್ಲ, ನಾನು ಯಾರು ಗೊತ್ತಿಲ್ಲ, ನಾನು ಏನು ಗೊತ್ತಿಲ್ಲ, ನಾನು ಏನು ಯಾರಂತ ಗೊತ್ತಿಲ್ಲ. ಹಂಗಾಗಿ ನಮಗ್ ಜೀವನನೇ ಇಲ್ಲ. ಇದಕ್ಕೆ ಅಂತಂದ್ರೆ, ಟು ಲಿವ್ ವಿತೌಟ್ ನೋಯಿಂಗ್ ಹೂ ಆಮ್ ಐ, ಇಟ್ಸ್ ಇಂಪಾಸಿಬಲ್ ಅಂತ. ನಾನು ಯಾರು, ನಾನು ಏನಂತ ಗೊತ್ತಿಲ್ದಂಗೆ ಜೀವಿಸ್ತಾ ಇದ್ರೆ ಸುಮ್ಮನೆ ದೊಬ್ಬು ಜಟಕಾ ಬಂಡಿ ಅಂತ ಹಂಗೆ ದೊಬ್ತಾ ಇದೀವಿ. ಇವತ್ತಿನ ಖುಷಿ ಆಗ್ಬಿಡ್ತತೆ, ನಾಳೆ ದುಃಖ ಆಗ್ಬಿಡ್ತತೆ, ಇವತ್ತು ಮತ್ತೆ ಇನ್ನೊಂದು ಆಗ್ತದೆ. ಯಾಕಂದ್ರೆ ಎಲ್ಲಿವರೆಗೂ ನಾನು ಏನು, ಸೊ ಹೂ ಆಮ್ ಐ ಅನ್ನೋದು ಸ್ವಲ್ಪ ದೂರ ಆಗ್ತದೆ. ವಾಟ್ ಆಮ್ ಐ ಅಂತ ನೋಡ್ಬೋದಲ್ಲ. ನಾನು ಈ ಶರೀರದ ಇಷ್ಟು ಅಂಗಾಂಗಗಳಿದಾವೆ. ನಾವ್ ಯಾವತ್ತು
ನನ್ನ ಬಗ್ಲಿಗೆ ಯಾರು ನಿಂತಾರ ಅನ್ನೋದು ನಮಗೆ ಅಷ್ಟು ಏನೋ ಮನಸ್ಸಿಗೆ ಅಷ್ಟು ಹ್ಮ್ ಏನಂತಾರ ಅಹಂಕಾರ ಇಲ್ಲ ಒಂದು ಏನೋ ಒಂದು ಗೌರವ ಸಲ್ಲಿಸ್ತದೆ. ಆದ್ರೆ ನನ್ನ ಒಳಗಡೆ ನಿರಂತರವಾಗಿ ಹಾರ್ಟ್ ಈಸ್ ಡೂಯಿಂಗ್ ಸಚ್ ಬ್ಯೂಟಿಫುಲ್ ಫಂಕ್ಷನ್. ನಮಗೆ ಅದ್ರ ಬಗ್ಗೆ ಗೌರವನೂ ಇಲ್ಲ, ಅಹಂಕಾರನೂ ಇಲ್ಲ, ಏನೂ ಇಲ್ಲ. ಐತಂತಾನೆ ಗೊತ್ತಿಲ್ಲ. ಯಾವ ನೋವಾದಾಗ ಎದಿನ ನೋವಾದ್ರೆ ಓ ಹಾರ್ಟ್ ಅಟ್ಯಾಕ್ ಆಗ್ತದೆ ಇನ್ಮೇಲೆ ನಾನು ಇರೋದಿಲ್ಲ ಅಂತ ಭಯ. ಹೊಟ್ಟೆ ನೋವಾದಾಗ ಸೊ ಸಚ್ ಬ್ಯೂಟಿಫುಲ್ ಮೆಕ್ಯಾನಿಸಮ್. ಹೂ ಆಮ್ ಐ ಅಂದ್ರೆ ಭಗವಾನ್ ಓಶೋರು ಇನ್ನೊಂದು ಲೆಕ್ಕ ಕೇಳ್ತಿದ್ರು, ಹೂ ಆಮ್ ಐ ಬೇಡ, ಫಸ್ಟ್ ವಾಟ್ ಆಮ್ ಐ ಅಂತಾನೆ ತಿಳ್ಕೊಳ. ಅಟ್ಲೀಸ್ಟ್ ಈ ಕಣ್ಣು ಇಷ್ಟು ಅದ್ಭುತ, ಎಷ್ಟು ನೋಡ್ತೀವಿ, ಎಷ್ಟು ಕೇಳ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ವೇರ್, ಎಲ್ಲಿ? ಯಾಕಂದ್ರೆ ನನಗೆ ಗೊತ್ತಿಲ್ಲ ನಾನು ಯಾರು, ಹೂ ಆಮ್ ಐ. ಸೊ ಈಗ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ವಾಟ್ ಆಮ್ ಐ ಡೂಯಿಂಗ್ ಹಿಯರ್? ನಾನು ಯಾರು ಅಂತ ಗೊತ್ತಿಲ್ಲ, ಸೊ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ವಾಟ್ ಆಮ್ ಐ ಡೂಯಿಂಗ್ ಹಿಯರ್? ಸೊ ನಾನು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ವಾಟ್ಸ್ ಎವರ್ ಆಮ್ ಐ ಡೂಯಿಂಗ್ ಬಿಕಮ್ಸ್ ಮೀನಿಂಗ್ಲೆಸ್. ಯಾಕಂದ್ರೆ ಬಿಕಾಸ್ ಐ ಡೋಂಟ್ ನೋ ಹೂ ಆಮ್ ಐ, ವಾಟ್ ಆಮ್ ಐ, ವಾಟ್ ಎವರ್ ಐ ಡೂ ಇಟ್ಸ್ ಮೀನಿಂಗ್ಲೆಸ್. ಅರ್ಥನೇ ಇಲ್ಲ, ನಾನು ಏನು ಯಾರು ಅಂತ ಗೊತ್ತಿಲ್ಲ. ಸೊ ಪ್ರಪ್ರಥಮ ಆದ್ಯತೆ ಏನಿರ್ಬೇಕು ಅಂತಂದ್ರೆ ಹೂ ಆಮ್ ಐ ಟು ನೋ ಹೂ ಆಮ್ ಐ. ಸೊ ಹೂ ಆಮ್ ಐ ಪತ್ರಿ ಸರ್ ಹೂ ಆಮ್ ಐ అనేది ಮತ್ತೆ ಮನಸ್ಸಿನಾಗೆ ಸಾಕಷ್ಟು ಏನಂತಾರಲ್ಲ ಹೂವೆಗಳನ್ನ ಶುರು ಮಾಡ್ತತ್ತ. ಬೇಡ, ಫಸ್ಟ್ ವಾಟ್ ಆಮ್ ಐ ನೋಡ್ಕೊಳ್ರಿ ಅಂತ. ಸೊ ನಾನು ಈ ಶರೀರ, ಈಗ ನನ್ನ ಕೈಗಿರೋದು ಈ ಶರೀರ, ಈ ರೀತಿಯಾಗಿ ಆಲೋಚನೆ ಮಾಡೋ ಮನಸ್ಸೈತೆ, ದಿಸ್ ಈಸ್ ಇಷ್ಟೇನಾ? ಇದ್ರ ಹಿಂದ್ಗಡೆ ಏನಾಯ್ತಂದ್ರೆ ಅವಾಗ ಹೂ ಆಮ್ ಐ ಅಂತ ಗೊತ್ತಾಗ್ತದೆ. ಇನ್ನ ಅದ್ರ ಹಿಂದ್ಗಡೆ ಹೂ ಆಮ್ ಐ ಅಂತ ಗೊತ್ತಾದ್ ಅಂದ್ರೆ ವಾಟ್ ಈಸ್ ಸಪೋಸ್ ಟು ಬಿ, ಇನ್ನ ಏನ್ ಇರ್ಬೇಕಾಗಿತ್ತು ಅದು ಮುಂದೆ ಬರ್ತದೆ. ಸೊ ಯಾವಾಗ ಗೊತ್ತಾಯ್ತು ಅಂದ್ರೆ ಅವಾಗ ನಾನು ಏನಾದ್ರೂ ಮಾಡ್ಬೋದು, ದೆನ್ ಐ ಕ್ಯಾನ್ ಡೂ ಸಮಥಿಂಗ್. ಸೊ ಇದ್ರ ಅತ್ಯದ್ಭುತ ವರ್ಡ್ ಯೂಸ್ ಮಾಡ್ತಾರೆ. ನಾನು ಅವಾಗ ಏನ್ ಮಾಡ್ತೀನಿ, ದಟ್ ಫುಲ್ಫಿಲ್ಸ್ ಮೈ ನೇಚರ್. ನನ್ನ ಪ್ರಕೃತಿನ ತುಂಬತತೆ, ತುಂಬತತೆ ಪರಿಪೂರ್ಣತೆ ಬರ್ತದೆ. ನನ್ನ ಪ್ರಕೃತಿಯಲ್ಲಿ ಪರಿಪೂರ್ಣತೆ ಬರ್ತದೆ, ಫುಲ್ಫಿಲ್ಲಿಂಗ್ ಮೈ ನೇಚರ್. ಬೇರೆ ಯಾರ್ದೋ ಅಲ್ಲ, ಮೈ ನೇಚರ್, ನನ್ನ ಪ್ರಕೃತಿಯಲ್ಲಿ ಮೇಕ್ಸ್ ಮೀ ಕಂಟೆಂಟೆಡ್, ಸಂತೃಪ್ತಿ ಕೂಡ, ಬ್ರಿಂಗ್ಸ್ ಮೀ ಟು ಹೋಮ್. ಸುಫಿ ಫಕೀರ್ ಹೇಳ್ದಂಗೆ ಎಲ್ಲೋ ಹೋಗಿ ಕುತ್ಕೊಂಡ್ಬಿಟ್ಟಿವಿ, ಈಗ ವಾಪಸ್ ಬರ್ತೀವಿ. ಸೊ ಇದೇ ನಾನು ಏನು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ, ನಾನೆಲ್ಲ ಕೆಲಸ ಮಾಡ್ತಾ ಹೋಗ್ತೀನಿ, ಕೀಪ್ ಆನ್ ಗೋಯಿಂಗ್ ಡೂಯಿಂಗ್ ಥಿಂಗ್ಸ್. ಇದು ಆಗ್ಬಾರ್ದು. ಸೊ ಹೌ ಕ್ಯಾನ್ ಐ ಮ್ಯಾನೇಜ್ ಟು ರೀಚ್ ವೇರ್ ಮೈ ನೇಚರ್ ವಾಸ್ ಸಪೋಸ್ ಟು ರೀಚ್ ಟು ಲೀಡ್? ಗೊತ್ತಿಲ್ಲ ಅಂದ್ರೆ ನನ್ನ ಪ್ರಕೃತಿ ಎಲ್ಲಿ ಸಪೋಸ್ ಟು ಲೀಡ್. ಸೊ ಇದು ನನಗೆ ನಾವು ತಗೊಂಡಿರೋ ಮೈಸೂರು ಟಾಪಿಕ್ ಎಷ್ಟು ಹತ್ರ ಐತೆ ಅಂತಂದ್ರೆ ಅಷ್ಟು ಹತ್ರ ಐತೆ. ಸಾಂಗತ್ಯ ಎಲ್ಲಿ ಹೋಗಿ ನಾನು ಮುಟ್ಬೇಕು, ಎಲ್ಲಿ ವೇರ್ ಐ ಸಪೋಸ್ ಟು, ನಾವೆಲ್ಲಿಗೆ ಹೋಗ್ಬೇಕು ಅಂದ್ಕೂಡ ನಮಗೆ 100 ಪ್ರಶ್ನೆ ಬರ್ತವೆ. ಹಂಗಂದ್ರೆ ನಮ್ಮ ಮನೆ ಕೆಲಸ ಎಲ್ಲ ಮಾಡೋದ್ ಬಿಟ್ಬಿಡ್ಬೇಕಾ? ಅದಲ್ಲ, ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಯಾರು ಮಾಡ್ತಿದಾರೆ ನನ್ನ ಒಳಗ ನಾನು ನೋಡ್ಕೊಳ್ಳೋಣ. ನನ್ನ ಒಳಗೆ ನಿಜವಾಗ್ಲೂ ಹರಿನೇ ಮಾಡ್ತಿದ್ದಾನ, ಇಲ್ಲ 28 ವರ್ಷದಿಂದ ಸರ್ ಜೊತೆಗಿಲ್ಲ ಹರಿ ಅಂತ ಒಂದು ಅಹಂಕಾರ ಮಾಡ್ತಾ ಇತ್ತ, ಇಲ್ಲ ಇವ್ರಿಗೆ ಒಲಿಸಿದ್ರೆ ನನಗೇನೋ ಪ್ರಯೋಜನ ಐತಂತ ಮಾಡ್ತಾ ಇತ್ತ, ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಮಾಡ್ತಾ ಇತ್ತ, ಇದು ನನಗೆ ಖುಷಿ ಕೊಡ್ತದಂತ ಮಾಡ್ತಾ ಇತ್ತ. ಆ ಖುಷಿ ಕೂಡ ಮತ್ತೆ ಇನ್ನೊಂದ್ರ ಮೇಲೆ ಅವಲಂಬನೆ ಆಯ್ತಂದ್ರೆ ಮತ್ತೆ ಐ ಹ್ಯಾವ್ ನಾಟ್ ನೋನ್ ಹೂ ಆಮ್ ಐ. ಸೊ ಒಂದ್ ಖುಷಿ ಇನ್ನೊಬ್ಬರ ಮೇಲೆ ಅವಲಂಬನೆ ಆಯ್ತು ಅಂದ್ರೆ ದುಃಖನೂ ಇಮಿಡಿಯೇಟ್ ಆಗಿ ಬರ್ತದೆ, ಯಾಕಂದ್ರೆ ಅದು ಖುಷಿ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿರೋ ಖುಷಿ. ಸೊ ಇಲ್ಲಿ ದಟ್ ಫುಲ್ಫಿಲ್ಸ್ ಮೈ ನೇಚರ್, ಈ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ಪ್ರಕೃತಿ, ನನ್ನ ಸ್ವಭಾವ, ನನ್ನ ಸ್ವಧರ್ಮ, ನನ್ನ ಸ್ವಾತಂತ್ರ್ಯ, ಅದು ಪರಿಪೂರ್ಣತೆ. ಇಷ್ಟು ಸಣ್ಣ ವಿಡಿಯೋ ಮೇಡಮ್, ಬಟ್ ಮಹತ್ತರವಾದದ್ದು. ಒಂದ್ಸರಿ ಗಾಬರಿ ಆಗ್ತತೆ ಅದು. ಅಂದ್ರೆ ಇದನ್ನ ಎಕ್ಸ್ಪೆರಿಮೆಂಟ್ ನಾವು ಮುಂಚೆನೂ ಮಾಡಿದಿದ್ದು, ನನಗೆ ಏನಂತಾರ ರೀಬ್ರಷಿಂಗ್ ತರ ಆಯ್ತು. ಅವ್ರದ್ರೆ ಓದಿದ್ದೆ, ಕೂತ್ಕೊಂಡಾಗ ನಾನಿದಲ್ಲ, ನೇತಿ ನೇತಿ ಬರ್ತತೆ. ಈಗ ಉಪನಿಷತ್ ನೇತಿ ನೇತಿ ಏನೈತೆ, ಅದು ನಾನು ಹೆಸರು ಅಲ್ಲ, ನನ್ನ ಗೌರವ ಅಲ್ಲ, ನನ್ನ ಹತ್ರ ಇಷ್ಟ ಐತೆ ದುಡ್ಡು ಅಲ್ಲ, ನನ್ನ ಆಸ್ತಿ ಅಲ್ಲ, ಎಲ್ಲ ಅಲ್ಲ 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 ಅನ್ಕೊಂತಂದ್ರೆ ಒಂದು ಖಾಲಿತನ ಡೆವಲಪ್ ಆಗ್ತೈತೆ, ಗಾಬರಿ ಆಗ್ಬಿಡ್ತೀನಿ, ಇಮಿಡಿಯೇಟ್ ಆಗಿ ಕಣ್ ತೆಗ್ದಿನ ಭಯ ಆಗ್ತತೆ. ಯಾಕಂದ್ರೆ ಆ ಖಾಲಿತನ ನನ್ನ ಸಹಜ ಸ್ಥಿತಿ, ನನ್ನ ಸಹಜ ಸ್ಥಿತಿಯಿಂದ ಎಷ್ಟೋ ದೂರ ಓಡ್ ಬಂದ್ಬಿಟ್ಟಿನಿ.
ವಾಪಸ್ ಹೋಗಕ್ಕೆ ಭಯ ಆಗ್ತದೆ. ಖಾಲಿತನ, ನನ್ ಕೋಪ ನಾನಲ್ಲ, ತಾಪ ನಾನಲ್ಲ, ಇವೆಲ್ಲ ಯಾಕೆ ಆಗ್ತಿದ್ದಾವೆ? ಯಾಕಂದ್ರೆ ನಾನು ಯಾರು ಅಂತ ತಿಳ್ಕೊಂಡಿಲ್ಲ. ಅದಕ್ಕೆ ಇನ್ಮೇಲೆ ಡಾಕ್ಟರ್ಸ್ ಎಲ್ಲ ಪ್ರಿಸ್ಕ್ರಿಪ್ಷನ್ ಬರೀಬೇಕು ಮೇಡಮ್. ಇಫ್ ಯು ಗೆಟ್ ಇನ್ ಟು ಸ್ಟ್ರೆಸ್, ಯು ಆರ್ ಲೂಸಿಂಗ್ 1 year ಆಫ್ ಲೈಫ್. ಇನ್ನು 1 ವರ್ಷ ನಿನ್ ಜೀವನದಾಗ ಆಯುಷ್ಯ ಕಿತ್ಕೊಂಡು ಹೋಗ್ಬಿಡ್ತತೆ. ಇಫ್ ಯು ಅದನ್ನೆಲ್ಲ ಪ್ರಿಸ್ಕ್ರೈಬ್ ಮಾಡಬೇಕು. ಹ್ಞೂ ಸರ್, ಡಾಕ್ಟರ್ಸ್ ಅದನ್ನ ತಿಳ್ಸಕ್ ಮುಂಚೆ ಡಾಕ್ಟರ್ಸ್ ಲೈಫ್ ಅಲ್ಲಿ ಎಷ್ಟೋ ಆಯುಷು ಬೇರೆಯವ್ರಿಗಿಂತ ಕಮ್ಮಿ ಅಂತಾನೂ ಇದೆ ಸರ್, ಬಿಕಾಸ್ ದೇ ಆರ್ ದ ಮೋಸ್ಟ್ ಸ್ಟ್ರೆಸ್ಡ್ ಔಟ್ ಪೀಪಲ್. ಹಾ ಹಂಗಾಗಿ ವೈದ್ಯರಿಗೆ ಈ ಆಧ್ಯಾತ್ಮಿಕತೆ ಸ್ಪರ್ಶ ಸಿಕ್ಕಿದ್ರೆ ದರ್ ಮೋಸ್ಟ್ ಏನು ಅದೃಷ್ಟವಂತರು ಅಂತ ಹೇಳ್ಬೋದು. ವೈದ್ಯರಿಗಂತಲ್ಲ ಮೇಡಮ್, ಎಲ್ರಿಗೂ ಮೇಡಮ್. ಅಲ್ಲ, ಅವರಿಗೆ ಇನ್ನೂ ಹೆಚ್ಚು ಬೇಕು, ಹೆಚ್ಚು ಬೇಕಿರೋದು, ಬಟ್ ಎಲ್ರಿಗೂ ಬೇಕು ಮೇಡಮ್. ಎಲ್ರಿಗೂ ಬೇಕು, ಅವರಿಗಂತೂ ಇನ್ನೂ ಜಾಸ್ತಿ ಬೇಕು ಸರ್. ಯಾಕಂದ್ರೆ ಮೇಡಮ್ ತುಂಬಾ ಸ್ಟಡೀಸ್ ಅಲ್ಲಿ ತೋರಿಸಿದೆ ಅವರ ಒಂದು ಏನು ಜೀವಿತಾವಧಿ ಆ ಸ್ಟ್ರೆಸ್ ಇಂದ ಇತ್ತೀಚೆಗಂತೂ ಇದ್ದಿದ್ದು ಜಾಸ್ತಿ. ಕನ್ಸ್ಯೂಮರ್ ಕೋರ್ಟು, ಗೂಗಲ್ಲು, ಅವು ಇವು ಬಂದು ಇನ್ನೂ ಅಧ್ವಾನ ಆಗಿದೆ. ಅವರ ಆಯುಷ್ಯ ಕಡಿಮೆ ಆಗ್ತಾ ಇದೆ ಅಂತಾನು ಇದೆ. ಹೆಂಗಿರುತ್ತೆ ನೋಡ್ರಿ ಮೇಡಮ್, ನಿನ್ನೆದೇ ಹೇಳ್ತೀನಿ. ನನ್ನ ಮಗ ENT ಸ್ಪೆಷಲಿಸ್ಟ್ ಹತ್ರ ಹೋಗಿ ಬಂದಿವಿ. ನನ್ನ ಮಗಳು ಗೂಗಲ್ ನೋಡೋಣ, ನನಗೆ ಆಗಿರೋದು ಅದು ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ನನಗೆ. ಸರ್, ಗೂಗಲ್ ಮಾತ್ರ ಮಾಡಕ್ ಹೋಗ್ಬಾರ್ದು. ಅಲ್ಲಲ್ಲ, ಇದು ಸೈನ್ಸ್ ಬ್ಯಾಕ್ ಗ್ರೌಂಡ್, ಬಯಾಲಜಿ ಎಲ್ಲ ಓದ್ತಿದ್ದಾರೆ. ಇಲ್ಲ ಪಪ್ಪ, ಇದೇ ಆಗಿರೋದು, ಆ ಡಾಕ್ಟರ್ ಗೊತ್ತಿಲ್ಲ. ನನಗೇನು ಅಸಿಡಿಟಿ ಪಪ್ಪ. ನಾನು ಹೇಳ್ತೀನಿ, ಅಮ್ಮ ನೀನು ಗೂಗಲ್ ಮುಚ್ಚಾಕು, ಫಸ್ಟ್ ಅವ್ರು ಏನ್ ಹೇಳ್ಯಾರ ಅದನ್ನ ಮಾಡು. ಅವರು ಎಕ್ಸ್ಪೀರಿಯನ್ಸು, ಅವ್ರ ಎಕ್ಸಾಮಿನೇಷನ್ಸ್ ಎಲ್ಲ ಬೇರೆ. ನೀನು ಇಲ್ಲ ಪಪ್ಪ, ಸೋ ಅನಮೆಂಟ್ ಮೇಡಮ್. ಅಂದ್ರೆ ಇವತ್ತಿನ ಸಾಮಾಜಿಕ ಜಾಲತಾಣ ಹೆಂಗ್ ತಗೊಂಡು ಹೋಗ್ತಾ ಇತ್ತೆ, ಹೆಂಗೆ ನಮ್ಮನ್ನ, ಅಂದ್ರೆ ಭಯನೂ ಆಗ್ತತೆ ಎರಡು ಮೇಡಮ್. ಸೊ ಅತ್ಯದ್ಭುತವಾದ ವಿಡಿಯೋ ಇದನ್ನಂತೂ ನಾನು ಆಮೇಲೆ ಇನ್ನೊಂದ್ಸರಿ ಕೇಳಿ, ವಿತೌಟ್ ಆಲ್ ದೀಸ್ ಥಿಂಗ್ಸ್ ಹೂ ಆಮ್ ಐ. ಅಂದ್ರೆ ಮೇಡಮ್, ಇದು ನನ್ನ ಪತ್ರಿಸರಲ್ಲಿ ಯಾರೆಲ್ಲ ಪಕ್ಕ ಸರ್ ಜೊತೆಗೆ ಇರೋ ನಾನು ನೋಡಿವಿ, PSSM ಪೋತೆ ನಾಕೆಂಟ್ರ ಅಂತ ಹೇಳೋದು ಮೇಡಮ್. ಅಂದ್ರೆ ಹಿ ವಾಸ್ ಸೋ, ಅಂದ್ರೆ ಇಟ್ ಈಸ್ ನಾಟ್ ಹಿಸ್, ಇಟ್ ಈಸ್, ಅಂದ್ರೆ ನಾನು ಪ್ರಕೃತಿ ಕೊಟ್ಬಿಟ್ಟಿನಿ, ಪ್ರಕೃತಿ ಕೆಲಸ ಅದನ್ನ ಬೆಳೆಸೋದು ಉಳ್ಸೋದು ಅನ್ನೋ ತರ ಇತ್ತು. ನಾನು ಯಾಕೆ ಒದ್ದಾಡ್ಲಿ, PSSM ಪೋತೆ ಪೋನಿ. ನಮಗೆ ಅವಾಗ ಏನಪ್ಪ ಇಷ್ಟು ಹುಟ್ಟಾಕಿದ್ದನ್ನ ಹೋದ್ರೆ ಹೋಗ್ಲಿ ಅಂತ ಒಂದು ಮಾತಿನಾಗೆ. ಅಂದ್ರೆ ಒಬ್ಬ ಮಾಸ್ಟರ್, ಒನ್ ಹೂ ಲಿವ್ಸ್, ಹೂ ನೋಸ್ ಹೂ ಆಮ್ ಐ, ವಾಟ್ ಆಮ್ ಐ ಅಂತ, ಅಂಡ್ ವಾಟ್ ಹಿ ಸಪೋಸ್ ಟು ಬಿ ಅನ್ನೋದು ಗೊತ್ತಾಯ್ತು ಅಂದ್ರೆ ದೇ ಆರ್ ಫುಲ್. ಇದು ಮೇಡಮ್, ಯು ಫುಲ್ಫಿಲ್ ಯುವರ್ ನೇಚರ್. ನನ್ನ ನೆಕ್ಸ್ಟ್ ವರ್ಡ್ ಏನ್ ಬರ್ತತೆ ಅಂದ್ರೆ ಯು ಫುಲ್ಫಿಲ್ ಯುವರ್ ನೇಚರ್. ಅದ್ಭುತ ಮೇಡಮ್, ವಿಚ್ ಈಸ್ ಬಿಯಾಂಡ್ ಅವರ್ ಕನ್ಸೆಪ್ಷನ್. ನಮ್ ತೆಲಿಗೂ ನಮ್ ಹೃದಯಕ್ಕೂ ಬರೋದೇ ಇಲ್ಲ ಮೇಡಮ್. ಅವ್ರು ಆಕ್ಚುಲಿ ಆ ರೀತಿ ಜೀವಿಸಿದಾರೆ, ಆ ರೀತಿ ಇದಾರೆ. ಅವರು ಫುಲ್ಫಿಲ್ಮೆಂಟ್, ಕಂಟೆಂಟ್ಮೆಂಟ್ ವಿಚ್ ಫುಲ್ಫಿಲ್ಸ್ ಮೈ ನೇಚರ್. ಅಂದ್ರೆ ನಾನು ಯಾವ ರೀತಿ ಹುಟ್ಟಿದೀನಿ, ವಿತ್ ದ ನೇಚರ್ ಐ ಆಮ್ ಬಾರ್ನ್, ವಿಚ್ ಹಸ್ ದ ನೇಚರ್ ವಿಚ್ ಇಸ್ ಸಪೋಸ್ ಟು ಬಿ, ದಟ್ ಗೆಟ್ಸ್ ಫುಲ್ಫಿಲ್ಡ್ ಅಂಡ್ ದಟ್ ಈಸ್ ಆಲ್ವೇಸ್ ಎಂಪ್ಟಿ. ನಾನು ಯಾವ ಪ್ರಕೃತಿಯಿಂದ ಹುಟ್ಟಿದ್ದೀನೋ, ಯಾವ್ದ್ರಲ್ಲಿ ಪರಿಪೂರ್ಣತೆ ಬೇಕು, ಅದು ಫುಲ್ಫಿಲ್ ಆಗ್ತದೆ, ಅದು ಎಂಪ್ಟಿ ಆಗ್ತದೆ, ಅದು ಪರಿಪೂರ್ಣ ಆಗ್ತದೆ. ಅಂದ್ರೆ ಇಲ್ಲಿ ಸಮ್ ಪರ್ಪಸ್ ಆಫ್ ಲೈಫ್, ಸಮ್ ಏನು ಪ್ರಾರಬ್ಧ ಕರ್ಮ ಏನೇ ಇರಬಹುದು ಅಲ್ಲಿ ನಾವು ಅದು ಅಂದ್ರೆ ಎಲ್ಲ ತಿಳಿಸಿರೋದಷ್ಟೇ. ನಾವ್ ಇಲ್ಲಿಗೆ ಬರಕ್ ಮುಂಚೆನು ಇಂತಿಂತದನ್ನ ನಾನು ಮಾಡ್ತೀನಿ, ಇಂತಿಂತ ರೋಲ್ ತಗೋತೀನಿ, ಇಂತಿಂತವ್ರು ನನ್ ಗಂಡ ಹೆಂಡತಿ ಮಕ್ಕಳು ನನ್ ಕುಟುಂಬ ಇರ್ಬೇಕು, ಎಲ್ಲವನ್ನು ಒಪ್ಕೊಂಡು ನಾನು ಬಂದಿರ್ತೀನಿ ಅಂದ್ರೆ ಆ ಸ್ವಭಾವನ ಅನ್ಕೊಂಡ್ ಬಂದಿರ್ತೀನೋ, ಆ ಯಾವ ಬ್ಲೂ ಪ್ರಿಂಟ್ ತಗೊಂಡ್ ಬಂದಿರ್ತೀನೋ ಅದನ್ನ ಪೂರ್ಣಗೊಳಿಸೋದಕ್ಕೆ ಈ ಸ್ವಭಾವವ ಅಂತ ಬಂತು ನನಗೆ. ಅಂದ್ರೆ ಮೇಡಮ್, ಈಗ ನಾವು ಆಕ್ಷೇಪಣೆ ಇರ್ತದೆ ಮೇಡಮ್. ಈಗ ನಮಗಿಂತ ಹೆಂಡತಿ ಸಿಕ್ಲು, ಅದು ಡೈವರ್ಸ್ ಆಗೋದೆಲ್ಲ ಬೇರೆ ಡಿಸಿಷನ್ ಅದು. ಸೊ ಈವನ್ ಅಂದ್ರೆ ದ ಹೋಲ್, ಈಗ ಪ್ರಾರಬ್ಧ ಕರ್ಮ, ಈಗ ನನಗೆ ಅನ್ಸಿದ್ದು ಕೂಡ ಮೇಡಮ್, ಈಗ ಪ್ರಾರಬ್ಧ ಕರ್ಮ ಸಂಚಿತ ಎಲ್ಲನೂ ಇಟ್ ಈಸ್ ಫುಲ್ಫಿಲಿಂಗ್ ಮೈ ನೇಚರ್ ಅಷ್ಟೇ. ಅದು ನಾವ್ ಅದಕ್ಕೆ ವಾಟ್ ಎವರ್ ದ ಅಂದ್ರೆ ಕೋಟ್ ನಾವ್ ಏನನ್ ಅದು ದುಃಖ ಸುಖ ಏನೇ ಮಾಡ್ಲಿ, ಬಟ್ ಇಟ್ ಇಸ್ ಆಕ್ಚುಲಿ ಫುಲ್ಫಿಲಿಂಗ್ ಮೈ ನೇಚರ್, ಬೇರೆ ಇನ್ನೇನು ಇಲ್ಲ ಮೇಡಮ್. ನನ್ನ ನೇಚರ್ ಅಲ್ಲೇ ಅದು ಒಂದು, ಆ ಸ್ಟೋರಿನಲ್ಲೇ ಅದ್ರ ಭಾಗ. ಸ್ಟೋರಿ ಅನ್ನೋದಕ್ಕೆ ಒಂದು ನೆರೆಟಿವ್. ಸ್ಟೋರಿ ಅಂದ್ರೆ ಆಗೋಗಿರೋದು ಮೇಡಮ್, ನೆರೆಟಿವ್ ಮೇಡಮ್, ನೆರೆಟಿವ್ಸ್. ಆಗೋಗಿರೋದೆಲ್ಲ ಆಗ್ತಾ ಇರುವಂತಹ ನೆರೆಟಿವ್ಸ್ ಈಗ ಆಗ್ತಾ ಇದ್ದಾವೆ, ನಿಮಗೆ ಆಗ್ತಾನೆ ಇರ್ತಾವ.
ಇವತ್ತು ಆಕಸ್ಮಿಕವಾಗಿ ಅಹಂಕಾರ ಅನ್ನೋಂಥದ್ದೇ ಈ ನಾನು ಒಂಚೂರು ಲೇಟಾಗೆ ಜಾಯ್ನ್ ಆದ್ರೆ ಪತ್ರಿವಸಾಯ ಸರ್ ನನ್ಗೂ ಕಾಲ್ ಮಾಡಿದ್ರು. ಆಮೇಲೆ ನನ್ಗೂ ಗೊತ್ತಿಲ್ಲ, ಸುಮ್ನೆ ತೆಗ್ದೆ ಇದು ವಶನ. ಅದ್ರಲ್ಲೂ ಅಹಂಕಾರ ಏನು, ಅದಿಲ್ಲ ಅಂದ್ರೆ ಏನಾಗತ್ತೆ, ಅದೇ ಬಂತಲ್ಲ ಸರ್ ಇವತ್ತು ನೀವೇನ್ ತಿಳಿಸಿದ್ರು. ಅದಕ್ಕೆ ಒಂಚೂರು ಅರ್ಥೈಸೋದಕ್ಕೆ ಸುಲಭ ಆಗಂತದೇ ವಿಷಯ ಇತ್ತು. ಅವರು ಎಷ್ಟು ಸುಂದರವಾಗಿ ತಿಳಿಸ್ತಾರೆ. ಅದೊಂದು ಒಂದೇ ಒಂದು ಪ್ಯಾರಾಗ್ರಾಫ್ ಓದ್ತೀನಿ. ಅಹಂ ಅನ್ನುವಂಥದ್ದು ಮೊಟ್ಟೆಯ ಚಿಪ್ಪಿನಂತೆ. ಒಂದ್ ಮೊಟ್ಟೆಗೆ ಚಿಪ್ಪಿರುತ್ತಲ್ಲ ಆ ರೀತಿ. ಬೀಜವೊಂದರ ಸಿಪ್ಪೆಯಂತೆ. ಈ ಮೊಟ್ಟೆಯ ಚಿಪ್ಪು, ಬೀಜದ ಸಿಪ್ಪೆ ಇದು ಅಗತ್ಯವಾದದ್ದೇ, ಯಾಕೆಂದ್ರೆ ಅದನ್ನ ರಕ್ಷಿಸ್ಬೇಕು. ಹಾಗಾಗಿ ಅದರ ಅಗತ್ಯತೆ ಇದೆ. ಆದ್ರೆ ಅದೇ ರಕ್ಷೆ ಅಪಾಯಕಾರಿಯೂ ಆಗಬಲ್ಲದು. ಯಾಕೆಂದ್ರೆ ನಾವ್ ಈ ಸಿಪ್ಪೆನೇ ರಕ್ಷಿಸ್ತಾ ಹೋದ್ರೆ, ಈ ಚಿಪ್ಪನ್ನೇ ರಕ್ಷಿಸ್ತಾ ಹೋದ್ರೆ ಅತಿಯಾಗಿ ಬೀಜ ಮೊಳೆಯಕ್ಕೆ ಆಗಲ್ಲ. ಒಂದು ಆ ಮೊಟ್ಟೆಯಿಂದ ಜೀವಿನೂ ಹೊರಗೆ ಬರಕ್ಕೆ ಆಗಲ್ಲ. ನಾವು ಮಾಡ್ತಿರೋದು ಅಹಂಕಾರದ ಪುಷ್ಟೀಕರಣ ಅಂದ್ರೆ ಅದು ಇಲ್ಲ. ಅರ್ಥ ಆಯ್ತು. ಏನಿದ್ ಪುಷ್ಟೀಕರಣ ಅಂದ್ರೆ? ಪುಷ್ಟೀಕರಣ ಉಪಯೋಗಿಸ್ತೀವಿ, ಅಹಂಕಾರಕ್ಕೆ ಪೋಷಣೆ ನೀಡುವಂಥದ್ದು ಅಂತ ಹಲವಾರು ಬಾರಿ ಪದಗಳನ್ನ ಉಪಯೋಗಿಸ್ತೀವಿ. ಆದ್ರೆ ಆ ಪುಷ್ಟೀಕರಣ ಪೋಷಣೆ ಅನ್ನುವಂಥದ್ದು ಏನನ್ನೋದು ಈ ವಾಕ್ಯದಲ್ಲಿ ನನಗೆ ಒಂದ್ ರೀತಿಯ ಸ್ಪಷ್ಟತೆ ಸಿಕ್ತು. ಆ ಬೀಜದ ಸಿಪ್ಪೆ ಹಾಳಾಗ್ಬಾರ್ದು ಅಂತ ಅದನ್ನೇ ನಾನು ರಕ್ಷಿಸ್ತಾ ಹೋದ್ರೆ ಬೀಜ ಮೊಳಕೆ ಹೊಡೆಯೋದೈತಿ ಅಂತ ತಿಳಿಸ್ತು. ಬೀಜ ಮಣ್ಣಲ್ಲಿ ಕರ್ಗ್ ಹೋಗ್ಬೇಕು, ಮತ್ತೆ ಮೊಟ್ಟೆಯಿಂದ ಜೀವ ಹೊರಗ್ ಬರ್ಬೇಕು. ಅದಕ್ಕೆ ಈ ಚಿಪ್ಪು ಮತ್ತೆ ಈ ಸಿಪ್ಪೆ ಇರ್ಬಾರ್ದು, ಬೀಜ ಸಾಯ್ಬೇಕು. ಮತ್ತೆ ಮನುಷ್ಯನ್ಗೆ ಹೇಳ್ತಾರೆ, ಮನುಷ್ಯನೂ ಸಹ ಒಂದು ಬೀಜವಾಗಿ ಜನಿಸ್ತಾನೆ. ಈ ಬೀಜದ ಹೊರಕವಚ ಯಾವುದು? ಅಹಂ ಅಂತಾರೆ. ಆದ್ರೆ ಇದು ಸಹ ಅಗತ್ಯ ಒಂದ್ ಹಂತದ ತನಕ. ಅದು ಮಗುವನ್ನ ರಕ್ಷಿಸುತ್ತೆ. ಮೊದ್ಲು ಅಹಂ ಇಲ್ದೆ ಮಗು ಜನಿಸುತ್ತೆ. ಆದ್ರೆ ಅಹಂ ಅನ್ನುವಂಥದ್ದು ನಾನು ಏನು ಅಕ್ಯುಮುಲೇಟ್ ಮಾಡ್ತಾ ಹೋಗುವಂಥದ್ದು ನೀವು ತಿಳಿಸಿದ್ರಿ ಆ ಮಾನಸ ಪತ್ರದಲ್ಲಿ. ನಾನು ಸಂಗ್ರಹ ಮಾಡ್ತಾ ಹೋಗ್ತೀನಿ, ನಾನಿದ್ದೀನಿ ಅನ್ನುವಂತಹ ಭಾವನೆ ಬೇಕದು ಬದುಕಿ ಉಳಿಲಿಕ್ಕೆ, ಅದು ಹೋರಾಡ್ಲಿಕ್ಕೆ, ಅದು ರಕ್ಷಿಸ್ಕೊಳ್ಳಕ್ಕೆ, ಒಂದು ಅಸ್ತಿತ್ವದಲ್ಲಿ ಇರಕ್ಕೆ ಅದು ಅವಶ್ಯಕ. ಆದ್ರೂ ಏನಕ್ಕದು? ಅದು ನಿಮ್ಮನ್ನ ಬಾಹ್ಯದಿಂದ ರಕ್ಷಿಸುತ್ತೆ. ಅದ್ ಎಷ್ಟು ರಕ್ಷಣೆಗೆ ಬೇಕೋ ಅಷ್ಟಿಟ್ಕೊಳ್ದೆ ಅದನ್ನೇ ಪುಷ್ಟೀಕರಣ ಮಾಡ್ಕೋತಾ ಹೋದ್ರೆ ಅದೇನ್ ಮಾಡುತ್ತೆ? ನಿಮ್ಮೊಳಗಿರುವ ಒಂದು ಅದೆಷ್ಟು ಬಲಶಾಲಿ ಆಗ್ಬಿಡುತ್ತೆ ಅಂದ್ರೆ, ಈ ಅಹಂ ಅನ್ನುವಂಥದ್ದು ನಿಮ್ಮ ಇರುವಿಕೆಯನ್ನು ಮೊಳಕೆ ಹೊಡೆಯಲು, ಅರಳಲು, ಅದನ್ನ ಮೀರಿ ಹೋಗಲು ಅದ್ ಬಿಡೋದಿಲ್ಲ. ಹಾಗಾಗಿ ಯಾರೆಲ್ಲ ಈ ಅಹಂಕಾರವನ್ನು ಹೆಚ್ಚೆಚ್ಚು ಪುಷ್ಟೀಕರಣ ಮಾಡ್ಕೊತಾ ಇರ್ತಾರೋ, ಅವರಲ್ಲಿ ಆ ಅರಳುವಿಕೆ ಆಗಲ್ವೋ, ಅವರು ತಮ್ಮ ಅಹಂ ಜೊತೆಗೆ ಮೃತರಾಗ್ತಾರೆ. ಅವರು ಬೀಜವಾಗಿಯೇ ಮೃತರಾಗ್ತಾರೆ. ಅವರ ಜೀವಿತಾವಧಿಯಲ್ಲಿ ಅದನ್ನ ಬಿಟ್ಕೊಟ್ಟಿಲ್ಲ, ಅದನ್ನ ಕಳ್ಕೊಂಡಿಲ್ಲ ಅಂದ್ರೆ ಬೀಜ ರೂಪದಲ್ಲಿ ಅವರು ಮೃತರಾಗ್ತಾರೆ. ಆ ವ್ಯಕ್ತಿ ತನಗೆ ಯಾವ ಸಾಧ್ಯತೆ ಇತ್ತೋ ಪ್ರಜ್ಞಾಪೂರ್ವಕವಾಗಿ ಇರುವಿಕೆಯನ್ನು ಹೊಂದುವ, ಅರಳುವಿಕೆಯನ್ನ ಆಗಿಸುವ ಒಂದು ಸಾಧ್ಯತೆಯನ್ನು ಇಟ್ಕೊಂಡು ಬಂದಿದ್ದ, ಅದು ಸಾಧ್ಯತೆಯಾಗೆ ಉಳಿಯುತ್ತೆ. ಅವನು ಹಾಗೆ ದೇಹತ್ಯಾಗ ಮಾಡ್ತಾನೆ. ಜನ್ಮ ಜನ್ಮಾಂತರವರೆಗೂ ಇದೇ ಆಗ್ತಾ ಇರುತ್ತೆ. ನೆಕ್ಸ್ಟ್ ಅವ್ರು ತಿಳಿಸ್ತಾರೆ, ಈ ಬೀಜವನ್ನು ಹೇಗೆ ನಾಶ ಮಾಡುವುದು, ಆ ಅರಳುವಿಕೆ, ಒಂದು ಆ ಸಾಧ್ಯತೆ, ಪ್ರಜ್ಞಾಪೂರ್ವಕ ಇರುವಿಕೆ, ಆ ಸಾಧ್ಯವನ್ನ ಆಗಿಸ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ವಿಧಾನಗಳು ಕೊಟ್ಟಿದ್ದಾರೆ. ಅದನ್ನು ಓದಿಲ್ಲ ಸರ್, ಇಷ್ಟರವರೆಗೂ ಇರ್ತೀರ. ಅದಕ್ ಮುಂಚೆ ನಿದ್ರೆಯಲ್ಲ ಏನಾಗುತ್ತೆ? ನಿದ್ರೆಯಲ್ಲಿ ವಿ ಬಿಕಮ್ ಒನ್ ವಿತ್ ದ ಎಕ್ಸಿಸ್ಟೆನ್ಸ್. ಆ ಬ್ರಹ್ಮಾಂಡದ ಒಂದು ಮೂಲ ಕೇಂದ್ರವೇ ನನ್ನ ಕೇಂದ್ರವೂ ಆಗ್ಬಿಡುತ್ತೆ. ನಾನು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತೀನಿ. ಹಾಗಾಗಿಯೇ ನಾವ್ ಎದ್ದು ಕೂಡ್ಲೆ ನಮಗೆ ಆ ಹೊಸತನ, ಒಂದು ತಾಜಾತನ, ಹುರುಪು, ಉಲ್ಲಾಸ, ಉತ್ಸಾಹ ಎಲ್ಲವೂ ಇರುತ್ತೆ. ಒಂದು ಆನಂದದಿಂದ ನಾವು ಎದ್ದೇಳ್ತೀವಿ. ಅದೇ ಧ್ಯಾನದಲ್ಲಿ ಏನಾಗುತ್ತೆ ಅಂತ ತಿಳಿಸ್ತಾರೆ. ಧ್ಯಾನದಲ್ಲೂ ಇದೇ ಪ್ರಕ್ರಿಯೆ ಆಗತ್ತೆ, ಈ ವಿಲೀನತನೇ ಆಗತ್ತೆ, ಆದ್ರೆ ಪ್ರಜ್ಞಾಪೂರ್ವಕವಾಗಿ ಆಗುತ್ತೆ. ನಾವು ಈಗಾಗಲೇ ಹಲವಾರು ಬಾರಿ ತಿಳ್ಕೊಂಡ ಹಾಗೆ ಸ್ಲೀಪ್ ಈಸ್ ಅನ್ಕಾನ್ಶಿಯಸ್ ಮೆಡಿಟೇಷನ್, ಮೆಡಿಟೇಷನ್ ಈಸ್ ಕಾನ್ಶಿಯಸ್ ಸ್ಲೀಪ್. ಪ್ರಜ್ಞಾಪೂರ್ವಕವಾದ ನಿದ್ರೆಯಲ್ಲಿ ಏನಾಗುತ್ತೋ ಇಲ್ಲೂ ಅದೇ ಆಗುತ್ತೆ. ಆದ್ರೆ ಜಾಗೃತಿ, ಎಚ್ಚರ ಅಪ್ರಜ್ಞಾಪೂರ್ವಕವಾಗಿ ಆಗತ್ತೆ. ನಮ್ಮ ಕೇಂದ್ರ, ನಾವು ಯಾವಾಗ್ಲೂ ಮನಸ್ಸಿನ ಕೇಂದ್ರದಲ್ಲಿ ಇರ್ತೀವಿ.
ಯಾವಾಗ್ಲೋ ಅಲ್ಲೊಂದ್ಸರಿ ಇಲ್ಲೊಂದ್ಸರಿ ಹೃದಯದ ಕೇಂದ್ರ, ಇನ್ನ ನಾಭಿ ಕೇಂದ್ರ ಇದೆ ಅನ್ನೋದು ಸಹ ನಮ್ಗೆ ಗೊತ್ತೇ ಇರಲ್ಲ, ನನಗ್ ಗೊತ್ತೇ ಇಲ್ಲ ಅಂತಾನೆ ಹೇಳ್ಬೋದು. ಅಂತಹದ್ರಲ್ಲಿ ಇನ್ನ ನನ್ನ ಈ ಮುಂದೆ 3 ಕೇಂದ್ರಗಳೇ ಗೊತ್ತಿಲ್ಲ ಅಂದಾಗ ಬ್ರಹ್ಮಾಂಡದ ಒಂದು ಕೇಂದ್ರ ಸ್ಥಾನ, ಅದ್ರಲ್ಲಿ ವಿಲೀನ ಆಗ್ತೀವಿ ನಿದ್ರೆಯಲ್ಲಿ. ಇದೇ ಏನು ಧ್ಯಾನದಲ್ಲೂ ಆಗುವಂಥದ್ದು, ಸಮಾಧಿಯಲ್ಲಿ ಆಗುವಂಥದ್ದು ಅಂತ ತಿಳಿಸಿ, ನಿದ್ರೆಯಲ್ಲಿ ಏನಕ್ಕೆ ಈ ರೀತಿ ಆಗತ್ತೆ, ನಾವು ಮತ್ತೆ ಎದ್ದಾಗ ಉಲ್ಲಾಸ, ಉತ್ಸಾಹ, ಲವಲವಿಕೆ ಏನಕ್ಕಿರತ್ತೆ ಅಂತ ಇಲ್ಲಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಅಹಂ ಇರಲ್ಲ, ಅಹಂ ಕಳ್ಚಿ ಬೀಳತ್ತೆ. ನೀವು ತಿಳಿಸ್ತಿರ್ತೀರಲ್ಲ ಸರ್, ನಿದ್ರೆಯಲ್ಲಿ ನಾನು ಯಾರು ಅಂತ ಗೊತ್ತಾ, ನನ್ನ ಹತ್ರ ಎಷ್ಟು ಒಡವೆ ಇದೆ ಗೊತ್ತಾ, ನನ್ನ ಮೊಬೈಲ್ ಯಾವ್ದು, ನನ್ನ ಕಾರ್ ಯಾವ್ದು, ನನ್ನ ಆಸ್ತಿ ಎಷ್ಟು, ಏನೂ ಗೊತ್ತಿರಲ್ಲ. ಇವೆಲ್ಲ ಅಹಂಕಾರದ ಒಂದು ಸೂಚ್ಯಂಕಗಳು. ಹಾಗಾಗಿ ನಿದ್ರೆಯಲ್ಲಿ ಅಹಂ ಇರಲ್ಲ. ಹಾಗಾಗಿನೇ ನೀವು ಎದ್ದಾಗ ಇಷ್ಟು ಇವೆಲ್ಲವೂ ಇರುತ್ತೆ ನಿಮ್ಮಲ್ಲಿ. ಅದೇ ಧ್ಯಾನದಲ್ಲಿ ಎಚ್ಚರದೊಂದಿಗೆ ಇವೆಲ್ಲ ಆದಾಗ ಅದು ಇನ್ನೊಂದು ಇನ್ನೂ ವಿಸ್ತೃತವಾದ ಆಯಾಮದಲ್ಲೇ ಆಗತ್ತೇನೋ ಅನ್ನಿಸ್ತು ನನಗೆ. ಈ ರೀತಿ ತಗೊಂಡವರು ಅಹಂ ಬಗ್ಗೆ ತಿಳಿಸ್ತಾರೆ. ಒಂದು ಎಷ್ಟು ಸರಳವಾದ ಉದಾಹರಣೆ ಸರ್, ಒಂದು ಮೊಟ್ಟೆ, ಒಂದು ಬೀಜ ತರ್ತಾರೆ. ನಾವು ಅದನ್ನೇ ರಕ್ಷಿಸ್ತಾ ಹೋದ್ರೆ ಬೀಜ ಮೊಳಕೆ ಹೇಗೆ ಹೊಡೆಯುತ್ತೆ, ಒಂದು ಜೀವಿ ಮೊಟ್ಟೆಯಿಂದ ಹೇಗ್ ಬರುತ್ತೆ. ಹಾಗಿದ್ದಲ್ಲಿ ಇದಕ್ಕೆ ನಮ್ಮ ನಾವು ಯಾವ ರೀತಿ ಜೀವಿಸ್ಬೇಕು ಅದರ ವಿಧಾನಗಳು ಅಂತ ಮುಂದೆ ತಿಳಿಸಿ. ನನ್ಗೇನ್ ಅನ್ನಿಸ್ತು, ಇದು ಮೊಟ್ಟೆ ಮೇಲಿರೋ ಚಿಪ್ಪು, ಬೀಜದ ಮೇಲಿರೋ ಸಿಪ್ಪೆ, ಇವು ಅಹಂಕಾರ ಅಂತ ತಗೊಂಡ್ರೆ ಅದೇನ್ ಮಾಡುತ್ತೆ ಅಂದ್ರೆ ನಮ್ಮನ್ನ ರಕ್ಷಿಸ್ತಾ ಇದೆ ಅಂತ ಒಳಗಡೆ. ಅಂದ್ರೆ ನನ್ಗೇನ್ ಅನ್ನಿಸ್ತು, ಅದು ಹೊರಗಡೆಯಿಂದ ಏನನ್ನ ಹೊಡೆದ್ರೆ ಹಾಳಾಗಿ ಹೋಗುತ್ತೆ, ಸತ್ತೋಗುತ್ತೆ. ಒಳಗಡೆಯಿಂದ ಒಡ್ಕೊಂಡು ಹೊರಗೆ ಬಂದ್ರೆ ಬೆಳವಣಿಗೆ ಆಗುತ್ತೆ. ಎಸ್ ಸರ್. ಹಾಗಾಗಿ ಅಹಂಕಾರ ಅನ್ನೋದನ್ನ ಬೇರೆ ಯಾರು ಅದನ್ನ ನಿವಾರಿಸಕ್ ಸಾಧ್ಯ ಇಲ್ಲ. ಹೌದು ಸರ್. ನಮ್ಮ ಅಹಂಕಾರ ನಾವೇ ನಿವಾರಿಸ್ಕೊಳ್ಬೇಕು. ಎಸ್ ಸರ್. ನಿವಾರಿಸ್ಕೊಳ್ಬೇಕು ಅಂತಂದ್ರೆ ನಮಗ ಅಹಂಕಾರ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಎಸ್ ಸರ್. ಇದು ಒಂದು ಹಂತ ಆದ್ರೆ ಸರ್, ನನ್ಗೆ ಎರಡನೇದು ಅನ್ಸಿದ್ದು, ಬೀಜದ ಮೇಲಿರೋ ಸಿಪ್ಪೆ ತುಂಬಾ ದುರ್ಬಲವಾಗಿರುತ್ತೆ. ಹೌದು ಸರ್. ಮೊಟ್ಟೆ ಮೇಲಿರೋ ಚಿಪ್ಪು ಸ್ವಲ್ಪ ಕಠಿಣವಾಗಿರುತ್ತೆ. ಅಂದ್ರೆ ಇದು ವಿಕಾಸದ ಹಂತಗಳು. ಹೌದು. ಈ ವಿಕಾಸದ ಹಂತದಲ್ಲಿ ಬಂದಿರೋ ಮನುಷ್ಯನಿಗೆ ರಕ್ಷಣೆ ಕೊಡಕ್ಕೆ ಅದು ಎಷ್ಟು ಗಡಸಾಗಿರ್ಬೇಕು ಅಂತ. ಹೌದು ಸರ್. ತಾಯಿ ಗರ್ಭದ ಒಳಗಡೆ ಇರೋ ಶಿಶುವಿಗೆ ತಾಯಿ ಗರ್ಭದಲ್ಲಿರ್ತಕ್ಕಂಥ ಇನ್ಯಾವ್ಯಾವ್ದು ಅಡಚಣೆ ಉಂಟು ಮಾಡಬಾರ್ದು ಅಂತ ಅದಕ್ಕೊಂದು ಲೇಯರ್. ಹೌದು. ಆ ಲೇಯರ್ ಮೇಲೆ ತಾಯಿಯ ದೇಹದ ಲೇಯರ್. ಅದನ್ನ ಹೊರಗಡೆಯಿಂದಾನು ಹಾನಿ ಆಗ್ಬಹುದು. ಅದು ಒಳಗಡೆಯಿಂದ ಹೊರಗೆ ಬರ್ಬೇಕು ಅಂತಂದ್ರೆ ಅದು ಮೊದ್ಲು ಬೆಳವಣಿಗೆ ಆಗ್ಬೇಕು. ಬೀಜ ಮೊಳಕೆ ಹೊಡಿಬೇಕು ಅಂತಂದ್ರೆ ಅದು ಮೊಳಕೆ ಹೊಡಿಯಕ್ ಬೇಕಾಗಿರೋ ಪರಿಸರ ಸೃಷ್ಟಿ ಆಗ್ಬೇಕು. ಒಳಗಡೆ ಏನ್ ಬೆಳವಣಿಗೆ ಇಲ್ಲ ಬೀಜಕ್ಕೆ. ಹೌದು ಸರ್. ಅದು ರೆಡಿಯಾಗಿ ನಿಂತಿದೆ, ಹೊರಗ್ ಬರೋ ವಾತಾವರಣ ಸೃಷ್ಟಿ ಆಗ್ಬೇಕಷ್ಟೆ. ಆದ್ರೆ ಮೊಟ್ಟೆ ಹಂತಕ್ಕೆ ಬಂದಾಗ ಅದ್ರ ಒಳಗಡೆ ಎಲ್ಲ ದ್ರವ ಪದಾರ್ಥ, ಅದ್ರ ಮಧ್ಯೆ ಏನೋ ಆ ಜೀವದ್ದು ಅದು ಬೆಳವಣಿಗೆಯಾಗಿ ಅದು ಹೊರಗೆ ಬರ್ಬೇಕು. ತಾಯಿ ಗರ್ಭದಲ್ಲಿರೋ ಶಿಶುನು ಅಷ್ಟೇನೆ, ಅದು ಬೆಳವಣಿಗೆ ಸಂಪೂರ್ಣ ಆಗ್ಬೇಕು. ಅಂದ್ರೆ ಅಲ್ಲಿಗೆ ಬಂದಾಗ ಏನಾಗಿದೆ, ನಾವು ಸಂಪೂರ್ಣ ಬೆಳವಣಿಗೆ ಆಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಹೊರತು ಬೆಳವಣಿಗೆ ಒಳಗಡೆಯಿಂದ ಆಗದೆ ಹೋದ್ರೆ ಅಹಂಕಾರದ ಚಿಪ್ಪು ಹೊಡೆಯಲ್ಲ, ಹೊರಗೆ ಬರೋ ಮಾರ್ಗನೂ ಸಿಗಲ್ಲ. ಅದಕ್ಕೆ ಸರ್ ಧ್ಯಾನ ಇದಕ್ಕೂ ವಿಶೇಷವಾಗಿರೋದು ನನ್ಗನ್ಸಿದ್ದು ಸರ್, ಒಳಗಡೆ ಬೆಳವಣಿಗೆ ಆಗಕ್ಕೆ ನಮ್ಗೆ ಏನ್ ಬೇಕು ಅಂತ, ಏನು ಪೂರೈಕೆ ಆಗ್ಬೇಕು ಅಂತ ಹೊರಗಡೆಯಿಂದ ಬರ್ತಕ್ಕಂಥದ್ದು. ಮತ್ತು ಹೊರಗೆ ಬಂದ ಮೇಲೆ ನಮ್ಗೇನೋ ಉದ್ದೇಶ ಇರ್ಬೇಕು. ಅಂದ್ರೆ ಹೊರಗಡೆ ಬಂದಿದೀವಿ ಅಂದ್ರೆ ನಮ್ಮಿಂದ ಇನ್ಯಾರಿಗೋ ಉಪಯೋಗ ಆಗ್ಬೇಕು. ಮತ್ತು ಯಾವುದೇ ಗಿಡ ಬೆಳೆದ್ರು ಕೂಡ ಅದರಲ್ಲಿ ಮತ್ತೆ ಬೀಜಗಳು ಸೃಷ್ಟಿ ಆಗುತ್ತೆ. ಹಾಗೆ ಮನುಷ್ಯ ಹೊರಗೆ ಬಂದಿದ್ದಾನೆ ಅಂದ್ರೆ ಅವನಿಂದ ಪ್ರಪಂಚಕ್ಕೆ ಇನ್ನೇನೋ ಸೃಷ್ಟಿ ಮಾಡೋ ಸಾಮರ್ಥ್ಯ ಇರ್ಬೇಕು. ನಾನ್ ಹೇಳ್ತಾ ಇರೋದು ಬರೀ ಸಂತಾನೋತ್ಪತ್ತಿ ಸಾಮರ್ಥ್ಯ ಅಲ್ಲ. ಈಗ ಪತ್ರಿಜಿ ಅವರು ಮಾಡೋದ್ ಹಾಗೆ ಒಂದು ಕೋಟಿ ಕೋಟಿ ಧ್ಯಾನಗಳನ್ನ ಸೃಷ್ಟಿ ಮಾಡ್ಬಿಟ್ರು. ಒಬ್ಬ ಮೇಷ್ಟ್ರು ಕೋಟಿ ಕೋಟಿ ಜ್ಞಾನಿಗಳನ್ನ ಸೃಷ್ಟಿ ಮಾಡ್ಬಿಡ್ತಾನೆ. ಒಬ್ಬ ಡಾಕ್ಟ್ರು ಕೋಟಿ ಕೋಟಿ ಆರೋಗ್ಯವಂತರನ್ನ ಮತ್ತೆ ಸುಸ್ಥಿತಿಗೆ ತಂದ್ಬಿಡ್ತಾರೆ, ಅನಾರೋಗ್ಯದಿಂದ ಇರೋರ್ಗೆ.
Yes, ಹಾಗೆ sir. ಆ ಸಾಮರ್ಥ್ಯ ವಿಶೇಷವಾಗಿರೋದೇನೋ ಒಳಗಡೆಯಿಂದ ಬೆಳೆಸ್ಕೊಂಡು ಬರ್ಬೇಕು. ಬೀಜದಲ್ಲಿ ಆ ಸಾಮರ್ಥ್ಯ ಇರೋ ಹಾಗೆ, ಆ ಕೋಳಿ ಮೊಟ್ಟೆ ಒಳಗಡೆ ಇರೋ ದ್ರವದಲ್ಲಿ ಆ ಸಾಮರ್ಥ್ಯ ಇರೋ ಹಾಗೆ, ನಾವ್ ಆ ಸಾಮರ್ಥ್ಯನ ಗಳಿಸ್ಕೊಂಡ ಮೇಲೇನೆ ಚಿಪ್ ಹೊಡ್ಕೊಂಡು ಹೊರಗೆ ಬರೋದು ಅನ್ನಿಸ್ತು ಸರ್. ಬಟ್ Yes. ಇನ್ನ ನನಗೆ ಕ್ಲಾರಿಟಿ ಸಿಕ್ಕಿಲ್ಲ ಅದು ಹೌದು ಏನು sir. ಅಂತ. ಹೌದು ಸರ್. ಇದು ಹಂಚ್ಕೋಬೇಕು ಅನ್ನಿಸ್ತು ಸರ್. ಥ್ಯಾಂಕ್ ಯು ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.